ಓಕೆ ಗೈಸ್, ನಿಮ್ದೇನಾದರೂ ಕೆನರಾ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ಜಸ್ಟ್ ನೀವು ಒಂದು ಮಿಸ್ ಕಾಲ್ ಕೊಡೋ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕಂತಿಲ್ಲ. ಸೊ ನೀವು ಇದನ್ನು ಕೀಪ್ಯಾಡ್ ಮೊಬೈಲಿಗೆ ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಮ ಕೀಪ್ಯಾಡ್ ಮೊಬೈಲಿಗೆ ನೀವು ಜಸ್ಟ್ ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕೆ ಯಾವುದೇ ಥರ ಒಂದು UPI ರಿಜಿಸ್ಟರ್ ಮಾಡಬೇಕಂತಿಲ್ಲ. ಸೊ ನಿಮ್ಮ ಹತ್ರ ಒಂದು ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕಾಗುತ್ತೆ. ಸೊ ಮತ್ತು ಇದಕ್ಕೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ನಂಬರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ಇದು ಯೂಸ್ ಆಗುತ್ತೆ. ಓಕೆ ಗೈಸ್, ಮತ್ತು ಇದಕ್ಕೆ ಯಾವುದೇ ಥರ ಒಂದು ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ. ಸೊ ಯಾವ ರೀತಿ ಮಿಸ್ ಕಾಲ್ ಕೊಡೋ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಮೊದಲದಾಗಿ ನಿಮ್ಮ ಒಂದು ಡಯಲ್ ಪ್ಯಾಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ನಂತರ ನಿಮಗೆ ಇವಾಗ ನಾನು ನಂಬರ್ ಹೇಳ್ತೇನೆ, ನೀವು ಡಯಲ್ ಮಾಡಿ 888 ಆಮೇಲೆ 66 ಆಮೇಲೆ ನೋಡ್ಬೋದು ನಿಮಗೆ ಅಲ್ಲೇ ಬಂದಿದೆ 10360. ಸೊ ಈ ಒಂದು ನಂಬರನ್ನು ನಿಮ್ಮ ಮೊಬೈಲ್ನಲ್ಲಿ ಕೂಡ ಫೀಡ್ ಮಾಡ್ಕೊಳ್ಬೋದು. ಸೊ ನೀವು ಪದೇ ಪದೇ ಅದೇ ನಂಬರ್ನ ಡಯಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇವಾಗ ನಾನು ನೋಡ್ಬೋದು ಡಯಲ್ ಮಾಡ್ತೇನೆ. ಸೊ ಡಯಲ್ ಮಾಡಿದ ತಕ್ಷಣ ಏನಾಗುತ್ತದೆ ಅಂತಂದರೆ, ಸೊ ಅದು ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ. ನೋಡ್ಬೋದು ಕಾಲ್ ಎಂಡ್ ಆಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಇಲ್ಲಿ ಆಟೋಮೆಟಿಕ್ಕಾಗಿ ಕಾಲ್ ಎಂಡ್ ಆಗಿದೆ ಅಂತಂದರೆ ಇವಾಗ ಮೆಸೇಜ್ ಬರುತ್ತೆ ನೋಡ್ಬೋದು. ಸೊ ನಾನಿವಾಗ ಮೆಸೇಜ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಮೆಸೇಜ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಮಗೆ ಇಲ್ಲಿ ತೋರಿಸುತ್ತೆ ನೋಡ್ಬೋದು. ಸೊ ನೋಡ್ಬೋದು ನಮಗೆ ಇಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಿದೆ. ಸೊ ಈ ರೀತಿಗೆ ನಾವು ಮಿಸ್ ಕಾಲ್ ಕೊಡೋ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗೆ ಒಂದು ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.